ಇದೇ ಜನವರಿ 23ನೇ ತಾರೀಕು ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ರಿಲೀಸ್. ಅದಕ್ಕೆ ಎಲ್ಲರೂ ತುಂಬ ಸೀರಿಯಸ್ ಶೂಟಿಂಗ್ನ ಮುಗಿಸೋ ಹಂತದಲ್ಲಿ ಇದ್ದೀವಿ. ಇವತ್ತು ನನ್ನ ಪಾತ್ರದ ಲ್ಯಾಂಡ್ ಲಾರ್ಡ್ ಪಾತ್ರದ ಕೊನೆಯ ದಿವಸ ರಾಚೆ ಇದ್ದು ನೋಡಲ್ಲಿ ಪ್ರೊಡ್ಯೂಸರ್ಸ್ ತುಂಬ ಬ್ಯುಸಿಯಾಗಿರ್ತಾರೆ. ನಾನು ಅವ್ರಿಗಿರೋ ಪ್ಯಾಷನ್ನು ಸಿನಿಮಾ ಮೇಲೆ ಅದೆಲ್ಲ ನಂಗೆ ತುಂಬ ಇಷ್ಟ. ಅವರು ಸಿನಿಮಾ ಮಾಡೋದು ಅಂದರೆ ಅವ್ರಿಗೆ ಒಂದು ಮನೆ ದೇವರು ಪೂಜೆ ಮಾಡ್ದಂಗೆ ಸಿನಿಮಾನ ಪೂಜಿಸ್ತಾರೆ. ಈ ಸರಿ ತುಂಬಾ ದೊಡ್ಡ ಮಟ್ಟಕ್ಕೆ ಖರ್ಚು ಮಾಡಿ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾರ್ಗು ಅವರೇನೆ ಮೈಕಲ್ ಕೂಡ್ಬೇಡ ಅಂತೇಳಪ್ಪ ಅವ್ನಿಗೊಂಚೂರು ಎಲ್ಲಾರ್ಗು ಅವರೇನೆ ಅವರ ಸ್ವಭಾವ ಹೆಂಗೆ ಅಂದ್ರೆ ಸಿನಿಮಾ ಶೂಟಿಂಗ್ನ ಮಾಡುವಾಗ ಎಲ್ಲಾರನ್ನು ನೋಡ್ಕೊಳ್ಳೋ ರೀತಿ ಅಂದ್ರೆ ಊಟ ಉಪಚಾರದಲ್ಲಿ ಇವತ್ತು ಎಂಟೈರ್ ಯೂನಿಟ್ಗೆ ಅವರೇ ತುಂಬಾ ಖರ್ಚು ಮಾಡಿ ಒಂದು 7-8 ಮರಿ ಹೊಡಿಸಿ ಎಲ್ರಿಗೂ ಊಟ ಹಾಕಿಸ್ತಾ ಇದ್ದಾರೆ. ನೋಡಿ ಇವರೆಲ್ಲ ನಮ್ಮ ಜೂನಿಯರ್ಸ್, ಇವರೆಲ್ಲಾನು ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಲ್ಲಿ ಬಂದಿರುವಂಥ ಜೂನಿಯರ್ಸ್. ಅಂದರೆ ಇಲ್ಲಿ ಪಾತ್ರಕ್ಕೆ ಎಲ್ಲ ಕಳೆ ತುಂಬುವಂಥ ಎಲ್ಲ ಕಲಾವಿದರು ಇವರು. ಪಾಪ ಅವ್ರು ಏನು ಡ್ರೆಸ್ ಕೊಟ್ಟರು ಆ ಡ್ರೆಸ್ಗೆ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದಾದರೆ ಆ ಕಡೆ ಪ್ಲಾನ್ ಮಾಡು, ಹಂಗೆ ಕುತ್ಕೊಂಡಿರೋ ನೋಡಿ ಡೈರೆಕ್ಟರ್ ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದಮೇಲೆ ಆರಾಮಾಗಿ ಕುತ್ಕೊಂಡಿರೋದು. ಇದೇ 23ನೇ ತಾರೀಕು ರಿಲೀಸ್ಗೆ ನಾನು ಇವತ್ತಿಂದ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ದಯಮಾಡಿ ಕುತ್ಕೋ, ನೀನು ಡೈರೆಕ್ಟ್ ಕುತ್ಕೋಬೇಕು, ಇಲ್ಲ ಕುತ್ಕೊ, ನಾನು ಓಡಾಡ್ತಾ ಇರ್ತೀನಿ, ಎಲ್ಲ ಕಡೆ ಓಡಾಡ್ಬೇಕು ನಾನೀಗ. ಇದು ನಮ್ಮ ತುಂಬ ನನ್ನಂಗೆ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲ್ ಬಂದಿರುವಂಥ ಒಬ್ಬ ದೊಡ್ಡ ನಿರ್ದೇಶಕ. ಖಂಡಿತವಾಗ್ಲೂ ನಮ್ಮ ಕನ್ನಡದಲ್ಲಿ ಒಂದು ದೊಡ್ಡ ಆಸ್ತಿಯಾಗಿ ಉಳ್ಕೊಡುವಂಥ ಒಬ್ಬ ಭರವಸೆಯ ನಿರ್ದೇಶಕ. ಅಂದರೆ ಮತ್ತೆ ಮತ್ತೆ ಇವ್ರುಗಳ ಕಥೆಯಲ್ಲಿ ನಾವು ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಲೈಕ್ ಮೈಟ್ ಬಿ ಅದನ್ನ ಪ್ರೇರೇಪಣೆನೂ ಇರ್ಬೋದು ಅಥವಾ ನಾನು ಮಾಡಬೇಕು ಅನ್ನೋ ಹಠ ಯಾವಾಗಲೂ ಒಬ್ಬ ನಟನಿಗೆ ಬರುವಂಥ ಸ್ಕ್ರಿಪ್ಟ್ನ ಮಾಡೋದ್ರಲ್ಲಿ ನಿಸ್ಸೀಮ. ಮತ್ತು ನಮ್ಮ ಸೊಗಡಿನ ಕತೆ, ನಮ್ಮ ಸೊಗಡು ಅಂದರೆ ಇವತ್ತೇನು ನೀವೆಲ್ಲ ಜಂಜಿ ಮಕ್ಕಳು ಅಂತ ಹೇಳ್ತಾ ಇದೀವಿ, ಆಲ್ಫಾ ಅಂತ ಹೇಳ್ತಾ ಇದೀವಿ, ನಿಮ್ಗೆಲ್ಲ ಒಂದು ಡಾಕ್ಯುಮೆಂಟ್ ಅಂತ ಬಿಡಬೇಕಾದ್ರೆ ಹಳಬರು ಹೆಂಗಿದ್ವಿ, ರೈತರು ಹೆಂಗಿದ್ರು, ರೈತರ ನೋವು ಹೆಂಗಿತ್ತು, ಆ ಥರ ಸಿನಿಮಾಗಳು ನಾನೂ ಮಾಡಿರಲಿಲ್ಲ. ಸೊ ಹಂಗಾಗಿ ಈ ಕಥೆನ ಹಚ್ಕೊಂಡು ಮಾಡಿ ತುಂಬಾ ತುಂಬಾ ಹಾರ್ಡ್ ವರ್ಕರ್. ನಾನು ನೋಡಲೇ ಇಲ್ಲ. ಬಹುಶಃ ನಾನು ಇದೇ ಥರ ಕಷ್ಟಪಡ್ತಿದ್ದೆ, ಹಿಂಗೆ ಕಷ್ಟಪಡ್ತೀವಿ ಯಾವಾಗ್ಲೂ. ಅವ್ರ ಟೀಮ್ ಇದು, ನಮ್ಮ ಜನೇಶ್ ಅವ್ರ ಟೀಮ್, ಇದೆಲ್ಲ ಡೈರೆಕ್ಷನ್ ಟೀಮು. ಇದು ಸುಧಾಕರ್ ಅಂತೇಳಿ ನಮ್ಮ ತುಂಬ ದೊಡ್ಡ DOP. ಅವರು DOP ಆದ್ರೂ ಒಬ್ಬ ಯಾವಾಗಲೂ ಈ ಸ್ನೇಹಿತ, ಈ ಪ್ರಾಣ ಸ್ನೇಹಿತ ಅಂತೆಲ್ಲ ಕರಿತೀವಿ. ಅದನ್ನ ಮೀರಿ ಅದೆಲ್ಲ ಗಾದೆ ಹೋಯ್ತು. ಯಾಕಂದ್ರೆ ಇವತ್ತು ಸ್ನೇಹಿತ ಅಂತ ಹೇಳೋರೆ ಇವತ್ತು ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಅದನ್ನ ಮೀರಿ ಒಂದು ಏನು ಹೇಳ್ತಾರೆ, ಒಂದು ಆತ್ಮಕ್ಕೆ ಹತ್ರ ಆಗೋರು ಅಂದ್ರೆ ಈ ತರ ಒಳ್ಳೆ ಪ್ರತಿಭೆಗಳು. ಅವರು DOP ಆದ್ರೂ ನನ್ನ ಫ್ರೆಂಡ್ ಚೆನ್ನಾಗಿರ್ಬೇಕು ಅಂತ ಜೊತೆಲಿ ನಿಂತ್ಕೊಂಡು ಅವ್ರ ಜೊತೆಲಿ ಸಿನಿಮಾ ಕೆಲಸ ಮಾಡ್ತಾ ಇದ್ದಾರೆ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರೋ ಹಾಗೆ ಇವ್ರ ಬಗ್ಗೆ ನಾವೇನು ಹೇಳಂಗೆ ಇಲ್ಲ. ಬರೆಯ ಇವನು ನೀವು ನೋಡಿರ್ತೀರ, ಗುರು ಶಿಷ್ಯರು ಇಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ಕೊಂಡು ನನ್ನ ಕೈ ಒಂದ್ಸರಿ ಬೈಸ್ಕೊಂಡು ಹೋಗಿದ್ದ, ಟೈಮು ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿ. ತುಂಬಾ ಒಳ್ಳೆ ಏನು ಹೇಳ್ತಾರೆ, ಈ ಸರಿ ಜಡೇಶ್ ಹಿಡಿದಿರೋದೇ ಈ ಕಲಾವಿದರು ಗುಂಪೇನೆ ಒಂದು ರೆವಲ್ಯೂಷನ್ ಮಾಡುವಂತ ಒಂದು ಗುಂಪಿದು. ಸೊ ಹಂಗಾಗಿ ನಾನು ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡಿ ಈ ಕಡೆ ಬನ್ನಿ, ಈ ಕಡೆ ಪ್ಯಾನ್ ಮಾಡೋ ಪಾಪ ಇಲ್ಲಿ ಬಾರೋ. ನೀವು ನಮ್ಮ ಸ್ಪಾಟ್ ಎಡಿಟ್ರು. ಇವ್ರನ್ನೆಲ್ಲ ಹೆಂಗ್ ಹೇಳಿಕೋತೀವಿ ಅಂದ್ರೆ ನಾವಿನ್ನ ಅಲ್ಲಿ ತೆಗ್ದಿರಲ್ಲ, ಎಡಿಟ್ ಮಾಡಿ ತೋರ್ಸು ಅಂತ ಜೀವ ಹೇಳ್ತಾ ಇರ್ತೀವಿ. ಆ ಮಟ್ಟದ ಸ್ಪೀಡ್ಗೆ ಕುತ್ಕೊಂಡು ವರ್ಕ್ ಮಾಡ್ತಾರೆ ಇವರು. ನಮ್ಮ ಸ್ವಾಮಿ ಸೌಂಡ್ ಆರ್ಟಿಸ್ಟ್ ಅಂತ, ಇವ್ರಿಗೊಂದು ಮಜಾ ಹೇಳ್ತೀನಿ ಕೇಳಿ. ಇವ್ರಿಗೆ ಪೇಮೆಂಟ್ ಬಂದಿಲ್ಲ ಅಂದ್ರೆ, ಸರ್ ನನ್ನ ಫೋನಲ್ಲಿ ಬ್ಯಾಲೆನ್ಸೇ ಇಲ್ಲ ಸರ್, ದಯವಿಟ್ಟು ನೀವು ಫೋನ್ ಬಸ್ ಚಾರ್ಜ್ ಹಾಕಿದ್ರೆ ನಾವು ಬರೋದು ಅಂತ ಬೈ ಮಾಡ್ತಾರೆ ಅವಾಗ. ಇವ್ರನ್ನ ನೋಡಿದಾಗೆಲ್ಲ ನಮ್ಗೇನು ಅನ್ಸುತ್ತೆ ಅಯ್ಯೋ ಪಾಪ ಅನ್ಸುತ್ತೆ. ಬಟ್ ಇವ್ರು ಅಯ್ಯೋ ಪಾಪ ಅಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಹಂಗೆ ಬನ್ನಿ ನೋಡಿ ಇಲ್ಲಿ ಬಾಯ್. ನೀನ್ ಬಂದು ಎಷ್ಟು ವರ್ಷ ಆಯ್ತು? 37 ವರ್ಷ ಆಯ್ತು. ಯಾವ ಡಿಪಾರ್ಟ್ಮೆಂಟ್? ಲೈಟ್ ಡಿಪಾರ್ಟ್ಮೆಂಟ್. ನೋಡಿ 37 ವರ್ಷದಿಂದ ಅವರೆಲ್ಲ ಲೈಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಇವತ್ತು ಆಕ್ಚುಲಿ ಇವರೆಲ್ಲ ನಾವು ಗೌರವಿಸ್ಬೇಕು. ನೋಡಿ ನಿಮ್ಗೆ ನೋಡ್ರಿ ಮಾಡ, ನೀವು ಮಾತಾಡ್ಬೇಡ ನಿಮಿಷ.
ಸ್ವಾಮಿ ಸ್ವಾಮಿ ಅಂತ ಮಂಡ್ಯದ ಗಂಡು. ಅಂದ್ರೆ ನಮ್ಮ ಕನ್ನಡಿಗರು ನಾವು ಯಾವ್ದಕ್ಕೂ ಕಡಿಮೆ ಇಲ್ಲ ಅಂತ ನಾವು ಯಾವಾಗ್ಲೂ ಯಾಕೆ ಹೇಳ್ತೀನಿ ಅಂದ್ರೆ, ಮಂಡ್ಯದ ಹುಡುಗ ಆದ್ರೂ ಸಹ ಇಂಡಿಯಾ ಲೆವೆಲ್ ಹೋಗಿ ಪಿಕ್ಚರ್ ತೆಗೆಯುವಂತ ಶಕ್ತಿ ಇದ್ದು ಟೈಗರ್ ಶ್ರಾಫ್ ಸಿನಿಮಾ ಮಾಡಿ ಇನ್ನೊಂದು ಹಿಂದಿ ಸಿನಿಮಾ ಮಾಡ್ತಾರಂತ ನಮ್ಮ ಹೆಮ್ಮೆಯ ಕನ್ನಡಿಗ ಮಂಡ್ಯದ ಗಂಡು. ಹಂಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನ ಫ್ರೇಮ್ ಇಟ್ರೇನೆ ನಮ್ಗೆ ನೋಡ್ಬೇಕು ಅನ್ಸುತ್ತೆ. ಇವ್ರ ಜೊತೆ ಹುಡುಗ ಪಾರ್ಟ್ನರ್ ಕರ್ಣ ಅಂತಿದ್ದ, ಅವ್ನು ಬಂದಿಲ್ಲ ಇವತ್ತು. ಇವರೆಲ್ಲ ನಿಜವಾದ ಪ್ರತಿಭೆಗಳು. ಅಂದ್ರೆ ಇವರೆಲ್ಲ ತೆರೆ ಮೇಲೆ ಕಾಣಿಸೋದೇ ಇಲ್ಲ. ನಮ್ಗೆಲ್ಲ ಗೆಲುವು ಕೊಡೋದಕ್ಕೆ ಇವರೇ ಮುಖ್ಯ ಪಿಲ್ಲರ್ಗಳಾಗಿ ನಿಂತಿರ್ತಾರೆ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಫೋಕಸ್ ಪಿಲ್ಲರ್ ಯಾರು? ನಂದು ಅಂದ್ರೆ ನಿನ್ಯಾವುದು? ಹೌದಾ? ಇಲ್ಲ, ಹಿಂದಿನಿಗೆ ನಂದೇ. ಇವ ಫೋಕಸ್ ಪಿಲ್ಲರ್ ಅಂತ ಹೇಳ್ತೀವಿ. ಅಂದ್ರೆ ಫೋಕಸ್ ಮಾಡೋದಕ್ಕೆ ಮೇನ್ ಇವರು ಬೇಕಾಗ್ತಾರೆ. ಅಷ್ಟು ಚೆನ್ನಾಗಿ ಫೋಕಸ್ ಮಾಡಿ ಇವತ್ತು ನಮ್ಮ ಇಡೀ ಸಿನಿಮಾ ತಂಡ ಯಶಸ್ಸಾಗತ್ತೆ ಖಂಡಿತವಾಗ್ಲು. ಅದಕ್ಕೆ ನಮಗೆ ಕರಿಯ ಯಾರ ಹತ್ರನೂ ಮಾತಾಡಲ್ಲ. ತುಂಬಾ ಒಳ್ಳೆ ನಮ್ಮ ಊರಿಗೆ ಸ್ವಾಮಿಗೆ ಅಸೋಸಿಯೇಟ್. ನೀನೇ ಅವ್ರ ಮಗ? ಮಾದನಾಯಕನಹಳ್ಳಿ ಹುಟ್ಟಿದ್ದು ಬೆಳೆದಿದ್ದಲ್ಲ? ಎಲ್ಲ ಮಾದನಾಯಕನಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೂ ಹೋಗಿ ಲೈಟ್ ಮಾಡೋಷ್ಟು ಕೆಪಾಸಿಟಿ ನಮ್ಮ ಕನ್ನಡಿಗರಿಗಿದೆ. ಇದೇ ನಮ್ಮ ಕನ್ನಡಿಗರ ಹೆಮ್ಮೆ ಅಂದ್ರೆ ಯಾವಾಗ್ಲೂ. ಅದಕ್ಕೆ ನಾವು ಕನ್ನಡಿಗರ ಸಾಮಾನ್ಯ ಅಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ. ಆಸ್ ಇಟ್ ಈಸ್. ಇವರು ಬಾ ಮಗ, ನೀನೇ ಅವರು? ರಾಯಚೂರಲ್ಲಿ ಅವರು? ರಾಯಚೂರ್ ಹತ್ರ ಯಾದಗಿರಿಯಿಂದ ಬಂದು ನಮ್ಮ ಕನ್ನಡ. ನಿಂದೇನು ಡಿಪಾರ್ಟ್ಮೆಂಟ್? ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಅಲ್ಲ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಲ್ಲೇ ಇವರೆಲ್ಲ ವರ್ಕ್ ಮಾಡ್ತಾರೆ. ತುಂಬಾ ಹಾರ್ಡ್ ವರ್ಕರ್ಸ್ ಇವರು. ಬರೇ ಈಗ ನಮ್ಮ ಸಿನಿಮಾ ಎಲ್ರನ್ನೂ ನಗಿಸ್ತಾ ಯಾವಾಗ್ಲೂ ಸ್ಕ್ರೀನ್ ಮೇಲೆ ಬಂದಾಗ ಕಂಪ್ಲೀಟ್ ಒಂದು ಪಾತ್ರಕ್ಕೆ ಜೀವ ತುಂಬಿ ನಟಿಸುವಂತ ಮತ್ತೊಂದು ಅದ್ಭುತವಾದ ನಟಿ ರಚಿತಾ ರಾಮ್ ಅವರು. ನನಗೆ ಅವ್ರ ಕಂಡ್ರೆ ತುಂಬಾ ಗೌರವ. ಯಾಕೆಂದ್ರೆ ನಾವಿಬ್ರು ಒಂದೇ ಏರಿಯಾದಲ್ಲಿ ಇದ್ದವರು, ಒಂದೇ ಏರಿಯಾದಲ್ಲಿ ಓಡಾಡಿದವರು. ಹಾಗಾಗಿ ಇದೆ 23ಕ್ಕೆ ನಮ್ದೇನು ಸಿನಿಮಾ ಲ್ಯಾಂಡ್ ಲಾರ್ಡ್ ರಿಲೀಸ್ ಇದೆ. ಅದಕ್ಕೆ ಪ್ರಮೋಷನ್ ಸಿಗ್ಲಿಂದಾನೆ ಶುರು ಮಾಡಿದೀನಿ ಇವತ್ತಿಂದ. ಮೈನ್ ಏನು ಅಂದ್ರೆ ಸ್ಪೆಷಲಿ ಇದರಲ್ಲಿ ಈ ಸರ್ತಿ ಇವ್ರು ತಗೊಂಡಿರೋ ಚಾಲೆಂಜ್ ಅಂದ್ರೆ, ಯಾವಾಗಲೂ ಪಾತ್ರದಲ್ಲಿ ತಗೊಂಡ ಚಾಲೆಂಜ್ ಇದೆಯಲ್ಲ, ನಾನು ಈ ತರ ಪಾತ್ರ ನಿರ್ವಹಿಸ್ತೇನೆ. ಇದಕ್ಕೆ ನಾನು ನಿಜವಾಗ್ಲೂ ಇದ್ಮೇಲೆ ಖುಷಿ ಪಟ್ಟೆ. ಹ್ಯಾಟ್ಸ್ ಆಫ್ ನಿಮಗೆ ಆ ವಿಷಯದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದೊಡ್ಡ ಪಾತ್ರನ ಮಾಡೋದು ತಮಾಷೆ ಅಲ್ಲ. ಅದಂದ್ರೆ ಪಾತ್ರನೂ ಮಾಡ್ತೀವಿ, ಅದನ್ನ ನಿರ್ವಹಿಸ್ಕೊಂಡು ಹೋಗೋದು. ಟೀಸರ್ ಅಲ್ಲಿ ಏನು ಸೌಂಡ್ ಎಲ್ಲ ಬಂದಿತ್ತು ಅದೆಲ್ಲ ಕೇಳಿದ್ರೆ, ಹೆಣ್ಮಕ್ಳ ವಾಯ್ಸ್ ಅಲ್ಲಿ ಕೇಳಿದ್ರೆ ಮೈ ಜುಮ್ ಅನ್ನತ್ತೆ ಆ ವರ್ಡ್ಸ್ ಎಲ್ಲ. ನನ್ಗದು ತುಂಬಾ ಖುಷಿ ಆಯ್ತು ರಚಿತಾ. ಈಗ ಇವ್ರ ಟೀಮಲ್ಲಿ ಒಂದಷ್ಟು ಸದಸ್ಯರು ಇದ್ದಾರೆ, ಒಳ್ಳೊಳ್ಳೆಯವರು, ತುಂಬಾ ಹಾರ್ಡ್ ವರ್ಕ್ ಮಾಡೋರು. ಅದರಲ್ಲಿ ಇದೊಂದು ಚೀಟಿ ಅಂತ ಒಬ್ರು ಇದ್ದಾರೆ ಇಲ್ಲಿ. ಇವರು ಚೀಟಿ ಅಂತ. ನೀನು ಯಾವರು? ಬೆಂಗಳೂರಲ್ಲಿ ಯಾವ್ದು? ಬೆಂಗಳೂರಲ್ಲಿ ಹುಟ್ಟು ಬಂದಿದ್ದಲ್ಲ ಇಲ್ಲಿ? ನಿಮ್ಮ ಚೀಟಿ ಅಂತ ಯಾಕೆ ಕರೀತಾರೆ? ಇದು ಪ್ರೀತಿಯಿಂದ ಕರೀತಾರೆ. ಏನ್ ಪ್ರೀತಿ? ಅದು ಹೆಸರು ಚೀಟಿನ? ಇಲ್ಲ, ಚಿಟ್ಟಿ ಬಾಬುನ ಗೊತ್ತಿಲ್ಲೇನು? ಸೀತಾರಾಮ್ ಅವ್ರನ್ನ ಒಂದು ಮಗು ತರ ಕಾಪಾಡುವಂತ ಒಬ್ಬ ಒಳ್ಳೆ ಮನುಷ್ಯ. ವೆರಿ ಗುಡ್ ಸೋಲ್. ಈ ತರ ಇರ್ಬೇಕು ಇದ್ರೆ ಯಾವಾಗ್ಲೂ. ಆದಿತ್ಯ ಅವರ ಮತ್ತೊಬ್ಬ ಸ್ಟಾಫ್. ನಿಮ್ಮ ಹೆಸರು ಏನ್ ರಾಜ? ಸಿದ್ದು. ನೀವೇ ಅವರು? ಮೈಸೂರು. ಯಾವ ಮೈಸೂರು ಹತ್ರ ಅವರು? HD ಕೋಟೆ. ಇವರೆಲ್ಲ ನಮ್ಮ ಸೀತಾರಾಮ್ ಅವ್ರ ಜೊತೆ ಸ್ಟಾಫ್ ಇದ್ದು ಅವ್ರನ್ನ ತುಂಬಾ ನೀಟಾಗಿ ನೋಡ್ಕೋತಾರೆ. ಅಂದ್ರೆ ಖುಷಿ ಅನ್ಸುತ್ತೆ. ಒಂದು ತಾಯಿ ತರ, ಒಂದು ತಂಗಿ ತರ, ಒಂದು ಮಗು ತರ ಕಾಪಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ನೋಡಿದಾಗ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ಇಂಟ್ರೊಡ್ಯೂಸಿಂಗ್ ಮೈ ಸ್ಟಾಫ್. ಎಸ್ ಯಾವಾಗ್ಲೂ ಕೂಡ ಆಕ್ಚುಲಿ ಈ ಸಿನಿಮಾದಲ್ಲಿ ಯಾವಾಗ್ಲೂ ಎಲ್ರು ಹೇಳ್ತಿರ್ತೀವಿ ನಾವು ಫ್ಯಾಮಿಲಿ ತರ. ಅದೆಲ್ಲ ಕೆಲವೊಮ್ಮೆ ಅದು ಮನಸಾರೆ ಸೋಲ್ಫುಲಿ ವಿ ಸೇ ದಟ್. ಸೊ ಈ ಸಿನಿಮಾದಲ್ಲಿ ನಮ್ಗೆ ಹಂಗೇನೆ ನಾವಿಬ್ರಂತೂ, ಬಿಕಾಸ್ ಆಲ್ರೆಡಿ ನಾವು ಒಂದು ಸಿನಿಮಾಗೆ ಕೆಲಸ ಮಾಡಿರೋದ್ರಿಂದ ಆ ಒಂದು ಫ್ರೀಡಮ್, ಲಿಬರ್ಟಿ, ಆ ಒಂದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿರೋದ್ರಿಂದ ಈ ತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿರೋದು. ಅಂಡ್ ಪಾತ್ರ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ರಿಯಲ್ ಆಗಿ ನಾವು ಇಬ್ರು ವಿ ಯೂಸ್ ಟು ಬಿ ಕ್ಯಾರೆಕ್ಟರ್ ಆಗಿ ರಾಚಯ್ಯ ಅಂಡ್ ನಿಂಗವ್ವ. ಅಂಡ್ ಐ ಆಮ್ ಶ್ಯೂರ್ ಅದು
ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಒಂದು ರಿಯಲಿಸ್ಟಿಕ್ 100% ಕಾಣುತ್ತೆ. ನಾನು ಕಂಪ್ಲೀಟ್ ನೋಡೋದ್ಮೇಲೆ ತುಂಬಾ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಫುಲ್ಫಿಲ್. ತುಂಬಾ ಚೆನ್ನಾಗಿದೆ. ಅಂಡ್ ಆನೆಸ್ಟ್ಲಿ ಐ ಆಮ್ ವೇಟಿಂಗ್ 23ನೇ ತಾರೀಕಿಗೆ. ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ರು ರಿಕ್ವೆಸ್ಟ್ ಮಾಡಿ ಪ್ಲೀಸ್ ವಾಚ್ ಫಿಲ್ಮ್ ಅನ್ನೋ ತರ ಆಗೋಗಿದೆ. ಜೊತೆಗೆ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ನಾವು. ಕಥೆ ತುಂಬಾ ಚೆನ್ನಾಗಿದೆ. ಆಮೇಲೆ ಪಾತ್ರ ಯಾರ್ಯಾರು ಮಾಡ್ಬೇಕು ಅನ್ನೋದು ಪರ್ಫೆಕ್ಟ್ ಸೆಲೆಕ್ಷನ್ ಆಗಿದೆ. ಆಮೇಲೆ ಪಾತ್ರ ತುಂಬಾ ರಿಯಲಿಸ್ಟಿಕ್ ಆಗಿ ಪ್ರತಿಯೊಬ್ರು ಪಾತ್ರ ಮಾಡಿರೋದ್ರಿಂದ ಅದನ್ನ ವಿಟ್ನೆಸ್ ಮಾಡ್ಬೇಕು ಅಂದ್ರೆ ನೀವು ಥಿಯೇಟರ್ ಬಂದು ನೋಡ್ಬೇಕಾಗತ್ತೆ. ಅಫ್ಕೋರ್ಸ್ OTT ಬರುತ್ತೆ. OTT ಬಂದು ಮನೇಲಿ ಕುತ್ಕೊಂಡು ಪಾಸ್ ಮಾಡಿ ಇಲ್ಲ ಏನಾಯ್ತು ಒಂದು 5 ನಿಮಿಷ ರಿವೈಂಡ್ ಮಾಡಿ ನೋಡೋದಲ್ಲ. ಫುಲ್ ಫ್ಲೆಡ್ಜ್ ಆಗಿ ಥಿಯೇಟರ್ ಅಲ್ಲಿ 2 ಅವರ್ ಆರಾಮ್ಸೆ ಕುತ್ಕೊಂಡು ಇದು ಒಂದು ಅದ್ಭುತವಾದಂತ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ವಿಟ್ನೆಸ್ ಮಾಡಿದ್ರೆ ನಮ್ಗೆ ನಮ್ ತಂಡಕ್ಕೆ ನಾವು ಪಟ್ಟಿರುವಂತ ಒಂದು ಶ್ರಮ ಇದರಲ್ಲಿ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಕೆಲಸಕ್ಕೆ ಒಂದು ಅಪ್ರಿಸಿಯೇಷನ್ ಸಿಗುತ್ತೆ ಅಷ್ಟೇ. ಸೊ ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ನಿಮ್ ಜೊತೆಗೆ. ತುಂಬಾ ಖುಷಿ ಇದೆ. ನಾವು ಜಾನಿ ಎಸ್ ಪಪ್ಪಾದಲ್ಲಿ ಹೆಂಗ್ ಕಾಣಿಸ್ತಿದೀವಲ್ಲ ಅದಲ್ಲೇ ಎಲ್ಲ ಈ ಸಿನಿಮಾ ಇದು ಬೇರೆ ಹೊಸ ರೂಪದಲ್ಲಿ ಇರ್ತೀವಿ ಇಬ್ರು. ನಿಮ್ಗೆ ಎಲ್ರಿಗೂ ಖುಷಿ ಆಗತ್ತೆ, ಎಲ್ರಿಗೂ ಕನೆಕ್ಟ್ ಆಗತ್ತೆ. ಇನ್ನೊಬ್ಬ ಸ್ಟಾಫ್ ಬರಕಲ್ಲ, ಇನ್ನೊಬ್ಬ ಸ್ಟಾಫ್ ನಿಮ್ಮ ಹೆಸರು ಸುಭಾಷ್ ಯಾವ ಊರು ಸರ್? ಮಂಡ್ಯ ಸರ್. ಮಂಡ್ಯದ ಗಂಡು. ಮಂಡ್ಯ ಹತ್ರ ಅವರು ಹಳ್ಳಿ ಬೆಸುಗುರಳ್ಳಿ. ಮಂಡ್ಯದ ಬೆಸುಗುರಳ್ಳಿಯಿಂದ ಬಂದು ಇವತ್ತು ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿ ನಮ್ಮ ಸೀತಾರಾಮ್ ಅವರ ಸ್ಟಾಫ್ ಆಗಿ ನಿಂತು, ಸ್ಟಾಫ್ ಅನ್ನೋಕ್ಕಿಂತ ಹೆಚ್ಚಾಗಿ ನಾವೆಲ್ಲ ವರ್ಡ್ ಸ್ಟಾಫ್ ಅಂತೀವಿ, ಬಟ್ ಸ್ಟಾಫ್ ಅಲ್ಲ, ಅವರೆಲ್ಲ ನಮ್ಗೆ ಒಂದು ಫ್ಯಾಮಿಲಿ ತರ. ಅಂದ್ರೆ ಒಬ್ಬ ಅಣ್ಣ ತಮ್ಮ ಇದ್ದಿದ್ರೆ ನಮ್ಮ ಜೊತೆ ಇರಕ್ ಆಗ್ತಿರ್ಲಿಲ್ಲ. ಅದನ್ನ ಪ್ರತಿನಿಧಿಸ್ಕೊಂಡು ಇವ್ರು ಬಂದು ನಿಂತು ಆ ತರ ಕಾಪಾಡ್ತಾರೆ. ಥ್ಯಾಂಕ್ ಯು. ಬಾರ ಜಂಗಲಿ. ಇವನ್ ಮ್ಯಾನೇಜರ್, ಇವನು ಪಾಪ ನವೀನ್ ಅಂತ ಮ್ಯಾನೇಜರು, ಪ್ರೊಡಕ್ಷನ್ ಮ್ಯಾನೇಜರು ಬಂದು ನಿಂತು ಎಲ್ಲ ನೋಡ್ಕೊಂಡು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದೇಳ್ಬೇಕು. 4 ಗಂಟೆಗೆ ಎದ್ದೇಳ್ಬೇಕು. ಬೆಳಿಗ್ಗೆ ಒಂದು 4 ಗಂಟೆ 3:30 ಎದ್ದೇಳ್ಬೇಕು. ಎದ್ದು ಎಲ್ಲರಿಗೂ ಫೋನ್ ಮಾಡಿ ಯಾರು ಬರ್ದೇ ಇದ್ರು ಇವನೇ ಬಯಸ್ಕೊಳ್ಳೋರು. ಅಲ್ಲೆಲ್ಲೋ ಟ್ರಾಫಿಕ್ ಬ್ಲಾಕ್ ಆದ್ರೂ ಇವನೇ ಬಯಸ್ಕೊಳ್ಳೋರು. ಅಲ್ಲೆಲ್ಲೋ ಯಾರೋ ಬರೋದಕ್ಕಿಂತ ಏನೋ ಎಮರ್ಜೆನ್ಸಿ ಲೇಟ್ ಆಗುತ್ತೆ ಅಂದ್ರೆ ಇವನೇ ಬಯಸ್ಕೊಳ್ಳೋರು. ಹಾಗಾಗಿ ಇದು ತುಂಬಾ ದೊಡ್ಡ ಸ್ಟ್ರೆಸ್ ಕೆಲಸ ಇದು. ಎಲ್ಲರೂ ಭಯ ಬೀಳೋಂಗೆ ಅಂದ್ರೆ ಬೆರಗಾಗಂಗೆ, ಎಲ್ಲರೂ ದಿಗ್ಭ್ರಮೆ ಆಗಂಗೆ ನಟನೆ ಮಾಡೋದ್ರಲ್ಲಿ ಸರಸ್ವತಿಯ ಪುತ್ರಿ ಉಮಾಶ್ರೀ ಅಮ್ಮ ಇದರಲ್ಲಿ ನನ್ನ ಅಮ್ಮನಾಗಿ ದೊಡ್ಡ ಪಾತ್ರ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಇವ್ರ ಅಭಿನಯನ ನಾವ್ಯಾರೂ ಮರೆಯಕ್ಕೆ ಸಾಧ್ಯ ಇಲ್ಲ. ಇನ್ನ 100 ವರ್ಷ ಅಲ್ಲ, ಇನ್ನೆಷ್ಟೇ ಕೋಟಿ ವರ್ಷ ಆದ್ರೂ ಇವರೇನೆ ಯಾವತ್ತೂ. ಇವ್ರನ್ನ ಟಚ್ ಮಾಡೋದು ಕಷ್ಟ. ಬೇರೆ ಯಾರೋ ಸುಮ್ಮನೆ ಅನುಕರಿಸ್ಬೇಕಷ್ಟೇ. ಇವರು ಒಂದು ದೊಡ್ಡ ಪಾತ್ರ ಮಾಡ್ತಾ ಇದ್ದಾರೆ. ನಾವು 23ನೇ ತಾರೀಕು ಏನು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆಯಲ್ಲಮ್ಮ, ಅದಕ್ಕೆ ಜನವರಿ 23ಕ್ಕೆ ಈಗಲಿಂದಲೇ ಎಲ್ಲ ಪಬ್ಲಿಸಿಟಿ ಇವತ್ತಿಂದ ಶುರು ಮಾಡಿಕೊಂಡು ಓಡಾಡ್ತಾ ಇದೀವಿ. ತಾವು ದಯಮಾಡಿ ಥಿಯೇಟರ್ಗೆ ಬಂದು ನಮ್ಮ ಜೊತೆ ಸಿನಿಮಾ ನೋಡ್ಬೇಕು. ಅಲ್ಲ, ದುನಿಯಾ ಮಿಜಿ ಮಾಡಿದ ಪಿಕ್ಚರ್ಗೆ ಆಡಿಯನ್ಸ್ ಇರಲ್ಲ ಅಂತಂದ್ರೆ ಹೆಂಗೆ ಕಿತ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ನಾವು ಕೂಡ ಅವರ ಪಾಪ ಅವ್ರನ್ನ ಬರ್ಮಾಡ್ಕೋಬೇಕಾದ್ರೆ ನಾವು ಒಂದಷ್ಟು ಮಾತಾಡಿ ಎಲ್ಲ ಬನ್ನಿ ಅವತ್ತು ಫಸ್ಟ್ ಡೇ. ಹೀರೋಯಿನ್ಗಳಿಗೆ ಮೇನ್ ಇಲ್ಲ, ನೀವು ಮೇನ್ ಹೀರೋಯಿನ್ ನಮ್ಗೆ. ಇಲ್ಲ ನಿಜವಾದ ಹೀರೋಯಿನ್ ನಮ್ಗೆ. ಯಾಕಂದ್ರೆ ನಾವು ನಿಮ್ಮ ಒಂದು ತೃಣ ಮಾತ್ರನೂ ಅಲ್ಲ ಅಭಿನಯದಲ್ಲಿ. ಅದನ್ನ ನಾವು ಕಲಿಯಕ್ಕೆ ಇನ್ನೂ ಕಷ್ಟ ಆಗತ್ತೆ. ಸೊ ಹಂಗಾಗಿ ನೀವು ಬಂದ್ರೆ ನಮ್ಗಿನ್ನ ಸಂತೋಷ ಆವತ್ತು. ಏನಪ್ಪಾ ಗಣೇಶು, ಆ ಕಡೆ ಪ್ಲಾನ್ ಮಾಡ್ಯಾ? ಕರ್ಕೊಂಬರ್ರಿ. ಬರ್ಲಿಲ್ಲ ಅಂದ್ರೆ ನಾವು ಬರ್ತೀವಿ ಎಲ್ಲರೂ ಸೇರಿ ಮಾಡುವಂತ ಕೆಲಸ ಇದು. ಒಬ್ರು ಅಂತ ಏನಿರೋದಿಲ್ಲ, ಎಲ್ಲರೂ ಸೇರಿ ಮಾಡ್ತೀವಿ. ಅಫ್ಕೋರ್ಸ್ ಸಿನಿಮಾ ರಂಗ ಪ್ರಿಫರೆನ್ಸ್ ಗೋಸ್ ಟು ಹೀರೋ. ನಮ್ ಹೀರೋ ನಮ್ ಜೊತೆಲಿದ್ದಾಗ ನಮ್ಗೇನ್ ನಮ್ಗೆ ನೀವೇ ಮಹಾಲಕ್ಷ್ಮಿ, ಮಹಾ ಹೀರೋನ. ಹೌದು, ನೀವೇ ಬರ್ಬೇಕು. ನೀವೇ ಮಹಾ ಸರಸ್ವತಿ ನಮ್ಗೆ. ಎಲ್ಲ ನೀವೇ. ನೀವ್ ಬಂದ್ರೆ ನಮ್ಗೆ ಅದೊಂದು ಅದೃಷ್ಟ. ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಆಗಿಲ್ಲ. ಆ ಬಗ್ಗೆ ಅವಾಗಲೇ ಹೇಳಿದೆ. 23ಕ್ಕೆ ನಮ್ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಇದೆ ಅಮ್ಮ. ನಿಮ್ದೇನು ಅನಿಸಿಕೆ ಅಂದ್ರೆ ನಾನೇ ಫಸ್ಟ್ ಕಾಯ್ತಾ ಇರೋದು ಎಲ್ಲಾರ್ಗಿಂತ ಹೆಚ್ಚಾಗಿ ಅಂತ. ಸೊ ಹಂಗಾಗಿ ನನ್ನ ಮಗಳನ್ನ ಮೊಟ್ಟ ಮೊದಲನೇ ಬಾರಿಗೆ ಒಂದು ಹೀರೋಯಿನ್ ಮತ್ತೆ ಒಂದು ದೊಡ್ಡ ಪಾತ್ರ ಎರಡನ್ನೂ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಪಾದಾರ್ಪಣೆ ಮಾಡಿಸಿದ ಜಡೇಶ್, ನಾನು ನಿನ್ಗೆ
ಯಾವಾಗಲೂ ಚಿರಋಣಿ ಆಗಿರ್ತೀನಪ್ಪ. ತುಂಬಾ ಥ್ಯಾಂಕ್ಸ್. ಮೊದಲನೇ ಟೈಮಲ್ಲೇ ನನ್ಗೆ ತಂದೆ ಮಗಳು ಒಂದು ಅವಕಾಶ ಕೊಟ್ರು. ಯಾಕಂದ್ರೆ ನಾನು ಮಗಳ ಪಾತ್ರ ಬೇರೆ ಹುಡುಕ್ಬೇಕಂತಿದ್ದೆ. ಸೊ ಅವಾಗ ಅವರು ಮುಂಬೈಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ರು ಆಕ್ಟಿಂಗ್. ಅವಾಗ ಸರ್ ನಾವು ಬೇರೆ ಎಲ್ಲಿ ಹುಡುಕದ್ ಬೇಡ, ಸೇಮ್ ಮಗಳ ಪಾತ್ರ ಆದ್ರೆ ಆಫ್ ಸ್ಕ್ರೀನ್ ಒಂದು ಎಮೋಷನ್ಸ್, ಆನ್ ಸ್ಕ್ರೀನ್ ಎಮೋಷನ್ ಚೆನ್ನಾಗಿರುತ್ತೆ ಅಂದಾಗ ಯೂಶಲಿ ಒಂದು ಪೇರ್ ಆಗಿ ಹೀರೋಯಿನ್ ಹಂಗೆ ಕೊಡ್ತಾರೆ. ಬಟ್ ಇದ್ರ ಹೀರೋಯಿನ್ ಜೊತೆ ಒಂದು ಗಟ್ಟಿ ಪಾತ್ರ ಇದೆ. ಸೊ ಆ ಥರದ್ದು ಒಂದು ಅವರೊಬ್ಬ ಡೈರೆಕ್ಟರ್ ಆಗಿದ್ದಕ್ಕೆ ಅರ್ಥ ಆಯ್ತು ಒಂದು ಕ್ಯಾರೆಕ್ಟರ್ ಆಗಿ ಹೇಗೆ ಅನ್ನೋದಕ್ಕೆ. ಅದಕ್ಕೋಸ್ಕರ ಇದೊಂದು ಅವಕಾಶ ಕೊಟ್ಟರು. ನಾನು ನನ್ನ ಮಕ್ಕಳಿಗೆ ಒಂದೇ ಹೇಳ್ಕೊಟ್ಟಿರೋದು, ತಲೆ ಬಗ್ಗಿಸಿ ದುರಾಂಕಾರ ಪಡಬೇಡಿ, ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೋತಾನೆ ಅಂತ. ಪ್ರಯತ್ನ ನಮ್ದಾಗಿರ್ಬೇಕು. ಪ್ರಯತ್ನ ನಮ್ದಾಗಿರ್ಬೇಕು. ಸೊ ಹಂಗಾಗಿ ನಾನು ಅದೇ ಯಾವಾಗಲೂ ಅದು ಪ್ರತಿ ಸರಿ ಅದು ಒಂದು ಮಾಡಿದ್ದಾರೆ ಪ್ರಯತ್ನ ಮೀರಿ. ಅಂದ್ರೆ ನಮ್ಮ ಶೂಟಿಂಗ್ ಅಂದ್ರೆ ಇವಾಗ ಸಾರು ಅವರು ಇವ್ರು ಬೇರೆ ನಟರು ಸ್ವಲ್ಪ ಮಹಾನಟರು ಇದ್ದಾಗ ಪ್ರೆಷರ್ ಅವ್ರ ಮೇಲೆ, ಬೇಗ ರೆಡಿ ಆಗೋದ್ರಿಂದ ಹಿಡಿದು ಬೇಗ ಹೇಳೋದು ಎಲ್ಲ ಅವ್ರ ಮೇಲೆ ಇರುತ್ತೆ. ಬಟ್ ಅದನ್ನ ನಿರ್ವಹಿಸಿದ್ದಾರೆ. ಅದ್ರ ಮಾಡ್ತಾ ಅವ್ರ ಪಾತ್ರನ ಅಂದ್ರೆ ನನಗೆ ಬಹಳ ಖುಷಿ ಆಗಿದ್ದು ನಿಮ್ಗಳ ಜೊತೆ ಆಕ್ಟ್ ಮಾಡುವಾಗಾದ್ರೆ, ರಚಿತಾ ಮ್ಯಾಮ್ ಜೊತೆ ಆಕ್ಟ್ ಮಾಡುವಾಗಾದ್ರೆ, ಮತ್ತೆ ರಾಜು ಸರ್ ಜೊತೆ ಆಕ್ಟ್ ಮಾಡುವಾಗಾದ್ರೆ ಆ ಹೆದರಿಕೆ ಇಲ್ವಲ್ಲ, ಅದು ನನಗೆ ಆ ಧೈರ್ಯ ತಂದ್ಕೊಟ್ಟಿರೋ ಒಂದು ಪಾಪ. ಯಾಕಂದ್ರೆ ಸರ್ ನಿಮ್ ಬ್ಲಡ್ ಎಲ್ಲ ಇದೆ, ಹೆದರಿಕೆ ಅನ್ನೋದೇ ಇಲ್ಲ. ಇರ್ಲಿ, ಅದು ಕ್ಯಾಪ್ಟನ್ ಹೆಂಗಿರ್ತಾರೋ ಹಂಗೆ ಅದಷ್ಟೇ. ಈಗ ಸಿನಿಮಾ ಚೆನ್ನಾಗಿ ಮೂಡ್ ಬಂದ್ರೆ ಕ್ಯಾಪ್ಟನ್ ಮುಖ್ಯ ಆಗಿರ್ತೀರ. ಹಾಗಾಗಿ ಅದೆಲ್ಲ ನಿಮ್ಗಳಿಗೆ ಅರ್ಪಿಸ್ತೀನಿ ಅದನ್ನ. ಥ್ಯಾಂಕ್ ಯು. ಡಬ್ಬಿಂಗ್ ಮಾಡುವಾಗ ತುಂಬಾ ಜನ ಎಸ್ಪೆಷಲಿ ಅವ್ರ ಪಾತ್ರದ ಬಗ್ಗೆ ಹೇಳಿದ್ದಾರೆ. ಕನ್ನಡದ ಪ್ರಿಯಮಣಿ ಅಂತಾನೆ ಹೆಸರು ಕೊಟ್ಟಿದ್ದಾರೆ. ಬನ್ನಿ, ಹಂಗೆ ಲೈಟ್ ಯೂನಿಟ್ ಕೆಲಸ ಮಾಡೋ ಹುಡುಗರು. ನೀನೇ ಅವ್ರ ಮಗ? ಸರ್ ಕೊಟ್ಟೂರು ಸರ್. ಕೊಟ್ಟೂರು ಎಲ್ಲಿ ಬರುತ್ತೆ? ಹೊಸಪೇಟೆ ಸರ್. ಹೊಸಪೇಟೆ. ವಾವ್, ಹೊಸಪೇಟೆ ಹತ್ರ ಕೊಟ್ಟೂರು. ಬಂದು ಎಷ್ಟು ವರ್ಷ ಆಯ್ತು ನಿಮ್ಗೆ? ಸರ್ ಈಗ 4 ವರ್ಷ ಸರ್. 4 ವರ್ಷ ಆಯ್ತು ಸರ್. ಲೈಟಿಂಗ್ ಸರ್. ಲೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಯಾ ನೋಡಿ. ನಿಮ್ಮ ಹೆಸರು? ಶಿವ ಸರ್. ಶಿವ ಕೊಟ್ಟೂರಿಂದ ಎಷ್ಟು ಕಷ್ಟಪಡ್ತಾರೆ ಅಂತ ನೋಡಿ. ಅವನು ಇನ್ನೊಬ್ಬಲ್ಲ, ನೀನೇ ಅವ್ರ ಮಗ? ಬಾರೋ, ನೀನೇ ಅವರು? ವಿಜಯಪುರ ಸರ್. ವಿಜಯಪುರ. ನೋಡಿ, ಎಲ್ಲ ಉತ್ತರ ಕರ್ನಾಟಕದ ಹುಲಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದಾರೆ, ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಇವರೆಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ಸ್ ಇರ್ತಾರೆ. ಏನ್ ಕೆಲಸ ಅನ್ನೋದು ವ್ಯಕ್ತಿ ಬಾರಿಸಿ ಬಿಸಾಕ್ತಾರೆ. ಥ್ಯಾಂಕ್ ಯು ಮಗ. ಬಾ ಹಂಗೆ ನೀನು ಬಾರ 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 ಬಾರ. ನೀನ್ ಕಾಸ್ಟ್ಯೂಮರ್ ಇವಾಗ ಒಂದು ಕೈಲಿ ಬೆಳೆಸ್ಕೊಂಡ. ನೀನವರು? ಅರಸೀಕೆರೆ. ಅರಸೀಕೆರೆ ಅವನು. ಹೆಸರು? ಆರ್ಯ. ಆರ್ಯ ಅಂತ ಅರಸೀಕೆರೆ ನಮ್ಮ ಕಾಸ್ಟ್ಯೂಮರ್ ಇವ್ರು. ಅದ್ ಬಿಟ್ರೆ ಬನ್ನಿ, ಇವರೆಲ್ಲ ನೋಡಿ ಜೂನಿಯರ್ಸು. ನೀವೆಲ್ಲ ಎಲ್ಲ ಇರೋದು? ನೀವು ಜಿ ಟಿ ಮಾಲ್. ಎಷ್ಟು ಪಿಕ್ಚರ್ ಮಾಡಿದಿರ ನೀವು? ಎಲ್ಲ ಬೆಂಗಳೂರು ಸುತ್ತಮುತ್ತ ಬಂದಿರೋ ಎಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್. ಆಯ್ತು, ಬಾಳ ಮಗ. ನಮ್ಗೆ ಇವ್ನು ತುಂಬಾ ಫೇವ್ರೇಟ್. ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ. ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಎಲ್ಲ ಬಾಬಾ, ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗ ಎಲ್ಲ ಬರೋ. ನೀವ್ ಅವ್ರ ಮಗ? ನಾನು ಗುಲ್ಬರ್ಗ. ಅದ್ಬಿಟ್ಟು ನೀವ್ ಅವರು? ನೀನು ಗುಲ್ಬರ್ಗನ? ನೀವ್ ಅವರು? ಹುಬ್ಳಿ. ನೋಡಿ, ಹುಬ್ಳಿ ಗುಲ್ಬರ್ಗ ಒಂದು ಸಿನಿಮಾಲಿ ಎಷ್ಟು ಜನ ನಾವು ಕೆಲಸ ಮಾಡಬೇಕು ಅಂತ. ಇವೆಲ್ಲ ಹುಬ್ಳಿ ಹುಲಿಗಳು, ಗುಲ್ಬರ್ಗದ ಚೀತಾ. ನನಗೆ ಫಿಸಿಕಲ್ ಸೂಪರ್ ಇಷ್ಟ. ಅಂದ್ರೆ ಒಳ್ಳೆ ಹಾರ್ಡ್ ವರ್ಕರ್ ಇವರು. ನನಗೆ ಮೇಕಪ್ ಮಾಡೋಂತ ಅವರು ನನಗೆ ತುಂಬಾ ಇಷ್ಟವಾಗಿರೋ ದೊಡ್ಡ ಹೆಸರು ರಘು ಅಂತ. ನಾನಿರೋ ಕಲರ್ನ ರೆಡಿ ಮಾಡೋದೆಲ್ಲ ಇವರೇನೆ. ಎಸ್, ವೈಜಾಗ್. ನೀವರು? ಇವರು ಕ್ಯಾಮ್ರಾ ತರ್ತಾರೆ ಅಲ್ಲಿಂದ, ವೈಜಾಗ್. తర్వాత ವೈಜಾಗ್ ಸರ್. ನಾವೇ ವೈಜಾಗ್. ಇಬ್ರು ವೈಜಾಗ್ ಇಂದ ಬರೋರು. ನೀವರು? ವಿಕಾರಾಬಾದ್. ವಿಕ್ರಮ? ವಿಕಾರಾಬಾದ್, ಹೈದರಾಬಾದ್. ಓಕೆ. ಇವರೆಲ್ಲ ಕ್ಯಾಮ್ರಾ ಪಾಪ ಅಲ್ಲಿಂದ ತಂದು ಕ್ಯಾಮ್ರಾನ ಮಗು ತರ ನೋಡ್ಕೊತಾ ಇರ್ತಾರೆ. ತುಂಬಾ ಸಿಂಪಲ್ ಆಗಿ. ಯಾರೋ ಗಣೇಶ್ ರಾಯಕರ, ನೀವು ಬನ್ನಿ ಹೈದರಾಬಾದ್. ರವಿವಾರ ಇದು ಕಂಪ್ಲೀಟ್ ಹೈದರಾಬಾದ್ ಟೀಮ್. ನಮ್ಮ ಹೇರ್ ಸ್ಟೈಲಿಸ್ಟು, ನಮ್ಮ ಮೇಕಪ್ ಮ್ಯಾನು, ಇವರು ಕ್ಯಾಮ್ರಾ ಡಿಪಾರ್ಟ್ಮೆಂಟ್. ಇವರು ಇಲ್ಲಿಂದ ಬಂದು ಪಾಪ ರಾತ್ರಿ ಆಗ್ಲೂ ಕಾಯೋದೆಲ್ಲ ಇವರೇನೆ. ಸ್ಟಾರ್ಟ್ ನಿಂಗೆ ಇವತ್ತಿಂದ ಅವಳಿ. ನಿಮ್ಗೆ ಅವಳಿ ಸ್ಟಾರ್ಟ್ ಇನ್ನ ಪಬ್ಲಿಸಿಟಿ. ಅಲ್ಲೋಡಿ ಜಗತ್ ನೋಡಿ, ಡೈರೆಕ್ಟರ್ ನೋಡಿ, ನೋಡಿ ಫೋನ್ ಇಟ್ಕೊಂಡು. ಇವರ ಚೀಫ್ ನಾಗಪ್ಪ ಅಂತ ನೋಡಿ. ಅವ್ರು ನೋಡಿ ನೋಡಕ್ಕೆ ಹಿಂದಿಗರ ಬಲಶಾಲಿ. ನಮ್ದು ಹಾಸನ್ ಸರ್. ಇವರು ಹಾಸನದವರು. ಫುಲ್ ಹೆಸರು?
ನಾಗರಾಜೇಂದ್ರ ಸರ್. ಯಾವ ಊರು? ಅಲ್ಲಿ ಹಳ್ಳಿ ಸರ್, ಚಂದ್ರಪಟ್ಟಣ. ಚಂದ್ರಾಯಪಟ್ಟಣದಿಂದ ಬಂದಿರೋ ನೋಡಿ, ಮುಟ್ಟಕ್ಕಿನೇ ಒಳ್ಳೆ ಕಲ್ಲಿಂದ ಬೇರೆ ಅವರು ಲೈಟ್ ಎತ್ತಿ ಸೂಪರ್ ಟೀಮ್ ಇದು. 10 ಎಕರೆ ತೋಟ ಒಪ್ಕೊಂಡಿದೆ ರೈತ. ಒಳ್ಳೇದಾಗ್ಲಿ ಗುರು. ಆಯ್ತು, ಮದ್ಗಿರಿನ ನೀವು? ಆಯ್ತು, ಸಂತೋಷ. ಇವರು ಸೀತಾರಾಮ್ ಇದಾರಲ್ಲ, ಅವರ ಪರ್ಸನಲ್ ಡ್ರೈವರ್ ಇವರು. ತುಂಬಾ ಒಳ್ಳೆ ಹುಡುಗ. ನೀವು ಯಾವ ಊರಪ್ಪ? ನೀವು? ಮಂಡ್ಯ ಸರ್. ನಮಸ್ಕಾರ. ಇದೇ 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡಿ. ನಾನು ಹೌದು, ಇಲ್ಲ ಪರವಾಗಿಲ್ಲ, ಹಿಂಗೆ ಮಾತಾಡಿ. ಎಲ್ಲರಿಗಿಂತ ತುಂಬಾ ಎಕ್ಸೈಟೆಡ್ ನಾನೇ. ಆಯ್ತು 23rd ಕಾಯ್ತಾ ಇರೋದು ನಾನೇ ಜಾಸ್ತಿ. ಆಯ್ತು, ಮರೀದಿನ ಸಿನಿಮಾ ನೋಡ್ಬೇಕು ನೀವು. ಶ್ಯೂರ್, ಫಸ್ಟ್ ಡೇ ಫಸ್ಟ್ ಶೋ. ಆಯ್ತು. ನಿಮ್ಮ ಸ್ಕೂಲ್ ಇದ್ದಾಗ ಪಾಪ ಬಟ್ಟೆ ಹೊಲಿಸಿ ಇಮಿಡಿಯೇಟ್ ಆಗಿ ರೆಡಿ ಮಾಡಿ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡೋರು ಇವರೇ. ಕುತ್ಕೊಳ್ರಿ. ಯಾವ ಊರು ನೀವು? ಬೆಂಗಳೂರು. ಬೆಂಗಳೂರಿಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 25 ವರ್ಷದಿಂದ ಮಾಡ್ತೀವಿ. 25 ವರ್ಷದಿಂದ. ಊರು ಹುಟ್ಟಿದೆಲ್ಲ ಬೆಂಗಳೂರೇ? ಬೆಂಗಳೂರು. ಯಾವ ಏರಿಯಾ? ನಾವು ಇಲ್ಲೇ ಕಾಟನ್ಪೇಟೆ ಸರ್. ಕಾಟನ್ಪೇಟೆ. ಓಕೆ, ಥ್ಯಾಂಕ್ ಯು. ಚಿಂತಾಮಣಿ ಹತ್ರ ಎಕಡೆ ಆಗ್ತೀರಾ? ಪಕ್ಕದಲ್ಲಿ ಸರ್. ಪಕ್ಕದಲ್ಲಿ ಚೇಳೂರು. ಓಕೆ, ನೀವೆಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ಸರ್ 15 ವರ್ಷ ಆಗಿದೆ. 15 ವರ್ಷದಿಂದ. ನೀವು ಎಷ್ಟು ವರ್ಷದಿಂದ? ಯಾವ ಊರು ನೀವು? ಹಾಸನ್ ಹತ್ರ ಯಾವ ಹಳ್ಳಿ? ಅರ್ಕಲ್ಗೂಡು. ಹಾಸನ ಹತ್ರ ಅರ್ಕಲ್ಗೂಡು ಇವರು. ಬನ್ನಿ, ನಮ್ಮ ಸೆಟ್ಗೆ ಇವತ್ತು ತುಂಬಾ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಅವ್ರೀಗ ಇನ್ನು ಹೊರ ಕೊಯ್ದಿಲ್ಲ ನಾವು. ನೋಡಿ, ನಮ್ಗೆ ಆಕ್ಚುಲಿ ನಿಜವಾಗ್ಲೂ ಲಕ್ಕು. ಇವರೆಲ್ಲ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟಕ್ಕೆ ಎತ್ಕೊಳ್ಳೋದ್ರಲ್ಲಿ ಸಾರು ಕೂಡ ಒಬ್ರು. ಹಂಗಾಗಿ ಇವತ್ತೆಲ್ಲ ಇಂಟರ್ವ್ಯೂ ಮಾಡ್ತಾ ಇದೆ ಸರ್. 23ಕ್ಕೆ ಸಿನಿಮಾ ರಿಲೀಸು ಅಂತ ಇವತ್ತಿಂದ ಪಬ್ಲಿಸಿಟಿ ಶುರು ಮಾಡಿದೀವಿ. ಹಾಗಾಗಿ ಎಲ್ಲರಿಗೂ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಮರಿದಿನ 23ನೇ ತಾರೀಕು ನಮ್ ಸಿನಿಮಾ ನೋಡ್ಬೇಕು ನೀವು. ಲ್ಯಾಂಡ್ ಲಾರ್ಡ್ ನೋಡ್ಬೇಕು. ನೀವೆಲ್ಲ ಲ್ಯಾಂಡ್ ಲಾರ್ಡ್ಸ್, ನೀವೆಲ್ಲ ನೋಡ್ಲೇಬೇಕು. ನೋಡಿ, ಒಂದು ಸೀನ್ಗೆ ಒಂದು ಶಾರ್ಟ್ ತೆಗಿಬೇಕು. ಒಂದು ಸೀನು ಅಲ್ಲ, ಒಂದು ಶಾರ್ಟ್ ತೆಗಿಯೋಕ್ಕೆ, ಚಿಕ್ಕ ಶಾರ್ಟ್ ತೆಗಿಯೋಕ್ಕೆ ಎಷ್ಟು ಕಷ್ಟ ಅಂತ ತೋರಿಸಲಿ. ನೋಡಿ, ಇಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲ ಕುತ್ಕೊಂಡಿದೆ. ಇವತ್ತು ನಮ್ಮ ಗಿರೀಶ್ ಬಂದಿದ್ದಾರೆ. ಕುತ್ಕೋ ಅಲ್ಲೇ. ಗಿರೀಶ್ ಅಂತ ನಮ್ಗೆ ಗೊತ್ತಿರ್ಬೋದು. ಇವರು ತುಂಬಾ ದೊಡ್ಡ ಕ್ಯಾಮ್ರಾಮನ್. ಇವರು ಕೂಡ ಇವತ್ತೆಲ್ಲ ಇಂಡಸ್ಟ್ರಿನ ಒಂದು ದೊಡ್ಡ ಮಟ್ಟಕ್ಕೆ ಕಮರ್ಷಿಯಲ್ ಸಿನಿಮಾಸ್ನ ತೋರಿಸ್ತಾ ಇರೋದೇ ಇವರು ಎಲ್ಲ. ಲೈಕ್ ಅವ್ರಿಗೆಲ್ಲ ಕ್ಯಾಮ್ರಾ ವರ್ಕ್ ಅಂದ್ರೆ ಅಷ್ಟು ಡೆಡಿಕೇಶನ್. ಕಣ್ಣಲ್ಲೇ ನೋಡ್ಬಿಟ್ಟು ಹೇಳ್ಬಿಡ್ತಾರೆ, ಸರ್ ಇದು ಹಿಂಗೆ ತೆಗಿಯೋಣ ಅಂತ. ಹಾಗಾಗಿ ಅದೊಂದು ನಮಗೆ ಖುಷಿ. ನನಗೆ ತುಂಬಾ ವೈಯಕ್ತಿಕವಾಗಿ ಖುಷಿ ಅಂದ್ರೆ ಇಷ್ಟು ದೊಡ್ಡ ಡಿಒಪಿಗಳ ಜೊತೆ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಅಂತ. ನೋಡಿ ಇವ್ರು ಅದಕ್ಕೆ ಅವ್ರು ತೋರಿಸೋದು. ಅದಕ್ಕೆ ನನಗೆ ಫಿಸಿಕ್ ಅಂದ್ರೆ ಸಖತ್ ಇಷ್ಟ ಆಗ್ತದೆ. ನೋಡಿ ಹೆಂಗಿದೆ ಅವ್ನ ಬಾಡಿ ನೋಡಿ, ಎಷ್ಟು ಚೆನ್ನಾಗಿದೆ ಸರ್. ಸಖತ್ತಾಗಿದೆ. ನೀವು ಸೂಪರ್, ಸಖತ್ ಆಗಿ ಬರ್ತಾ ನೋಡಿ. ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಇದೇ 23ನೇ ತಾರೀಕು ಜನವರಿ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗುತ್ತೆ ನೋಡಿ. ಅಷ್ಟೇ. ಬಾ, ವೆರಿ ಗುಡ್. ಬಾ, ಹಂಗೆ ನೋಡಿ. ನಮ್ಮ ಪ್ರೊಡ್ಯೂಸರ್ ಇನ್ನೊಬ್ರು ಅಲ್ಲಿ ಪ್ಯಾನ್ ಮಾಡಪ್ಪ, ಸೂರಜ್ ಮೇಲೆ. ಸೂರಜ್ ಅಂತ ಈಸ್ ಯಂಗೆಸ್ಟ್ ಅಂಡ್ ಚಾರ್ಮಿಂಗ್ ಪ್ರೊಡ್ಯೂಸರು. ಆಮ ಪಬ್ಲಿಸಿಟಿ ಇವತ್ತಿಂದ ಶುರು ಮಾಡಿಲ್ಲ, ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೆಟ್ಟಲ್ಲಿ. ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಯಂಗೆಸ್ಟ್ ಅಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಸಾಫ್ಟ್ ಮಗು ಥರ. ನಂಗೆ ತುಂಬ ಇಷ್ಟ. ನಮ್ಮ ಇನ್ನೊಬ್ರು ಸಹಪಾಠಿ, ಭಯಂಕರವಾದ ಅಭಿನಯ. ಇವ್ರಿಗೆಲ್ಲ ಥಿಯೇಟ್ರಲ್ಲಿ ನೋಡಿದಾಗ ಅನ್ಸುತ್ತೆ ಇಷ್ಟು ಭಯ ಹುಟ್ಟಿಸ್ತಾರೆ ಅಂತ. ನೋಡಕ್ಕೆ ನಗಿಸ್ತಾರೆ, ಎಲ್ಲರೂ ನಗಿಸ್ತಾ ಇರ್ತಾರೆ. ಮಿತ್ರ ಅವರು. ಹಾಗಾಗಿ ಇದು 23ನೇ ತಾರೀಕು ಲ್ಯಾಂಡ್ ಲಾರ್ಡ್ ರಿಲೀಸ್ಗೆ ನಾನು ಒಂಚೂರು ಪಬ್ಲಿಸಿಟಿ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಸೇರಿ 23ನೇ ತಾರೀಕುವರೆಗೂ ಪಬ್ಲಿಸಿಟಿ ಎಂಟ್ರ್ ಆಗ್ತಾ ಇರೋಣ. ಒಬ್ಬೊಬ್ರು ಎಲ್ಲಿ ಹೇಳ್ತೀರ ಅಲ್ಲಿ ನಾವು ರೆಡಿ ಸರ್. ಮಿಸ್ ಮಾಡಿದ್ರೆ ಬನ್ನಿ. ನಮ್ಮ ಅಡುಗೆ ಚೀಫ್ ಇವರೇನೆ. ಕಳಿಸಿದ್ದೀವಿ. ಆಯ್ತು. ಈಗ ನೀವು ಬಂದು ಎಷ್ಟು ವರ್ಷ ಆಯ್ತು ಗುರು ಇಂಡಸ್ಟ್ರಿಗೆ? 30 ವರ್ಷ.
30 ವರ್ಷ ಆಯ್ತು. ಊರು ಯಾವರು? ನಮ್ದು ಇಲ್ಲೇ ಕೋಲಾರ. ಕೋಲಾರ ಹತ್ರ ಅವರು? ಕೋಲಾರಲ್ಲಿ. ಬರೀ ಕೋಲಾರನೇ ನಿಮ್ಗೆ? ಆಯ್ತು. ನೀವು ಯಾವಾಗ ಬಂದು? ಹೌದಾ ಅಪ್ಪಾಜಿ? ಇವರು ನಮಗೆ ತುಂಬಾ ಅಲ್ವಾ, ಎಲ್ಲರೂ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ಅಗ್ರಹಾರದವ್ರೆ, ಎಲ್ಲ ಅಗ್ರಹಾರದ ಹುಲಿಗಳೆಲ್ಲ ಇಲ್ಲೇ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಸಿನಿಮಾಲಿ ಅಡುಗೆ ಮಾಡೋರು, ನಮ್ಗೆ ಊಟ ಬಡಿಸೋರು, ಊಟ ಹಾಕೋರು ಎಲ್ಲ ಅಗ್ರಹಾರದವ್ರೆ. ಹಂಗಾಗಿ ಅವ್ರಿಗೆ ದೊಡ್ಡ ಋಣ ಇಂಡಸ್ಟ್ರಿ ಮೇಲೆ. ಯಾವಾಗ್ಲೂ ನಮ್ಗೆಲ್ಲ ಟೈಮ್ ಕರೆಕ್ಟಾಗಿ ಬಿಸಿ ಅಡುಗೆ ಮಾಡಿ ಕೊಡ್ತಾರೆ. ಹಾಗಾಗಿ ನಿಮ್ಮೂ ಕೂಡ ಥ್ಯಾಂಕ್ಸ್. ಇದೆ 23ನೇ ತಾರೀಕು ಸಿನಿಮಾ ರಿಲೀಸು. ನೋಡು ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟೆ. ಹಾ, ಚೆನ್ನಾಗಿದೆ. ಥ್ಯಾಂಕ್ ಯು. ನಾವು ನಿಮ್ಮ ಪಿಕ್ಚರ್ಗೆಲ್ಲ ಪ್ರಸನ್ನದಿಂದ ಹಬ್ಬ ಮಾಡ್ತಾನೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಬರಲ್ಲ, ಮುಂದೆ ಬರಲ್ಲ, ಹಿಂದೆ ಇರ್ತೀವಿ. ಸೋಕಿ ನಾವೆಲ್ಲ ಹಿಂದೆ. ನನಗೆ ಅದೇ ಖುಷಿ. ನೀನು ಯಾವ್ರವ? ನಮ್ದು ತುಮಕೂರು. ನಾನಿರೋದಲ್ಲ 50 ವರ್ಷ ಆಯ್ತು ಬೆಂಗಳೂರಿಗೆ. ಹೌದ್ರೆ? ಯಜ್ಞಳ್ಳಿ ಕ್ರಾಸಲ್ಲಿ ಯಜ್ಞಳ್ಳಿ ಕ್ರಾಸಲ್ಲಿ ಇದ್ದೀರಾ? ಇಲ್ಲಿ ಕೆಲಸ ಮಾಡಿ ಎಷ್ಟು ದಿವಸ ಆಯ್ತು? ನಾನು ಅಲ್ಲಿ 6 ವರ್ಷ. ಹೌದ್ರಾ? 6 ವರ್ಷದಿಂದ ಇದ್ದೀರಾ? ನಿಮ್ ಪಿಕ್ಚರ್ ಅಲ್ಲಿ ಇದ್ದಾಗಿಂದನೂ ನೀವು ಮಾಡ್ತಾ ಇದ್ದೀನಿ. ಆಯ್ತು, ಒಳ್ಳೇದು. ನಮಸ್ಕಾರ. ಕುಕ್ ಮಾಡ್ತಾರೋ? ನೀನ್ ಟೇಸ್ಟ್ ನೋಡ್ದಾ? ಚೆನ್ನಾಗೈತಾ? ನಾನು ಸಪ್ರೇಟ್ ಆಗಿ ಮಾಡಿದ್ದೀನಿ. ಆಯ್ತು. ತೆಳ್ಳಗ್ ಮಾಡ್ದಾ? ಆಯ್ತು. ಯಾರೋ ಓಡೋಗ್ಬೇಡ್ರಿ. ಏನು ಕೊಡಿಸ್ತೀರಾ? ಏನು ಕೊಡಿಸ್ತೀರಾ? ನಿಂತ್ಕೊಳ್ರಿ ಎಲ್ಲ ಅಲ್ಲೇ. ಬಾಬುರು ಯಾಕೆ ಗುರು? ಹಾ, ನೀನ್ ಬಂದ ಎಷ್ಟು ವರ್ಷ ಆಯ್ತು ಗುರು? 35 ವರ್ಷ ಆಯ್ತು. ನೀನ್ ಬಂದಾಗ ಎಷ್ಟು ಸಂಬಳ? 50 ರೂಪಾಯಿ. ಹಬ್ಬ 50 ರೂಪಾಯಿಂದ ದುಡ್ದಿದ್ದಾರೆ ನೋಡಿ ಇವರೆಲ್ಲಾನು. ಈಗ ನೀವೆಲ್ಲ ವರ್ಕ್ ಮಾಡಿದಿರಲ್ಲ, ಈ ಸಿನಿಮಾ ವಿಶೇಷತೆ ಏನು ಅಂದ್ರೆ, ಕತೆ ಹೇಳಿದ್ರೆ ಸುಮ್ಮನೆ ಒಂದು 2 ಲೈನ್ ಹೇಳಿ. ಅಂದ್ರೆ ಏನಕ್ಕೆ ನೋಡ್ಬೇಕು ಈ ಸಿನಿಮಾ ಲ್ಯಾಂಡ್ ಲಾರ್ಡ್? ಇದು ಬಂದು ರೈತರ ಸಂಬಂಧಪಟ್ಟಿರೋ ವಿಷಯ ಆಗಿರೋದ್ರಿಂದ ಅದು ರೈತರು ನೋಡಿದ್ರೆ ಒಳ್ಳೇದಾಗುತ್ತೆ ಸರ್ ಎಲ್ಲರಿಗೂ. ಓಕೆ. ಈಗ ನಮ್ ಮೇಕಿಂಗ್ ಮಾಡ್ತಿರೋ ಹುಡುಗರು ನೋಡಿ, ಮೇಕಿಂಗ್ ಮಾಡ್ತಿರೋ ಮೇಕರ್ ಇದೇ 23ನೇ ತಾರೀಕು ಜನವರಿ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಲ್ಯಾಂಡ್ ಲಾರ್ಡ್.